ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಪಾಕಕ್ರಾಂತಿ ಮತ್ತು ಇತರ ಕಥೆಗಳು ಸಂಚಿಕೆ 4ಕ್ಕೆ ಸ್ವಾಗತ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಮುಂದಿನ ವಿಡಿಯೋಗಳು ತಕ್ಷಣವೇ ತಲುಪಲು ಸಹಾಯಕವಾಗ್ತವೆ. ಬನ್ನಿ ಶುರು ಮಾಡೋಣ. ಸಿಂಪಲ್ ಕಣಯ್ಯ, ಏನಂದರೆ ನಿನಗೆ ಕೊಂಚ ಕಾಮನ್ ಸೆನ್ಸ್ ಇರಬೇಕಷ್ಟೆ. ಈಗ ಕುಕ್ಕರಲ್ಲಿ ಅನ್ನ ಮಾಡ್ತಿದ್ದೀಯಲ್ಲ, ಹಾಗೆ ಅದ್ರ ಜೊತೆಗೆ ಅನ್ನ, ಸಾಂಬಾರು, ತಿಳಿಸಾರು, ಪಲ್ಯ ಎಲ್ಲ ಒಂದೇ ಸಾರಿಗೆ ಮಾಡಿ ಇಳಿಸ್ಬಿಡ್ಬೋದು ಕಣೋ. ನಾನು ಹೇಳೋದನ್ನು ಕೊಂಚ ಸರಿಯಾಗಿ ಗಮನ ಇಟ್ಟು ಕೇಳ್ಕೊ. ಈಗ ಕುಕ್ಕರ್ನೊಳಗೆ ಮೊದಲು ನೀರು ಹಾಕ್ತೀಯಲ್ಲ, ಅದನ್ನೇ ಒಂದು ಪಾವು ಹೆಚ್ಚಿಗೆ ಹಾಕು. ಅದರೊಳಗೆ ಒಂದು ಚಟಾಕು ಬೇಳೆನೂ ಹಾಕಿಬಿಡು. ಅದ್ರ ಮೇಲೆ ಅಕ್ಕಿ ಇಟ್ಟು ಅನ್ನಕ್ಕೆ ನೀರಿಡು. ಅದ್ರ ಮೇಲಿನ ಪಾತ್ರೆಯಲ್ಲಿ ಸಾಂಬಾರಿಗೆ ಬೇಕಾಗಿರೋ ತರಕಾರಿ ಇಟ್ಬಿಡು. ಅದ್ರ ಮೇಲಿನ ಪಾತ್ರೆಯಲ್ಲಿ ಮತ್ತಷ್ಟು ಬೇಳೆ ಹಾಕಿ ನೀರಿಡು. ಆಮೇಲೆ ಎಲ್ಲನೂ ಒಟ್ಟಿಗೆ ಬೇಯೋದಕ್ಕೆ ಇಟ್ಬಿಡ್ಬೇಕು. ಅಷ್ಟೇ ತಾನೇ? ನೋ 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 ಇನ್ನು ಮುಂದೆನೇ ತೋರಿಸ್ಬೇಕಾಗಿರೋದು ಬುದ್ಧಿವಂತಿಕೆ. ಒಂದೊಂದು ಪದಾರ್ಥ ಬೇಯೋದಕ್ಕೆ ಒಂದೊಂದು ಟೈಮ್ ತಗೊಳುತ್ತೆ. ಅದಕ್ಕೆ ನಾನು ಹೇಳ್ತಿರೋ ಕ್ರಮದಲ್ಲಿ ಪಾತ್ರೆ ಇಡಬೇಕು. ಕುಕ್ಕರ್ ಪುಸ್ ಅನ್ನೋದಕ್ಕೆ ಶುರು ಮಾಡಿ 3 ನಿಮಿಷಕ್ಕೆ ಬೇಳೆ ಬೇಯುತ್ತೆ. ಕೂಡಲೇ ಕುಕ್ಕರ್ ಇಳಿಸಿ ಅದ್ರ ಮೇಲೆ ತಣ್ಣೀರು ಸುರಿ. ಬೇಳೆ ತೆಗೆದು ಹೊರಗಿಡು. ಮತ್ತೆ ಕುಕ್ಕರ್ ಒಲೆಯ ಮೇಲಿಟ್ಟು ಕೆಳಗಿಳಿಸಿರೋ ಬೇಳೆಗೆ ಹುಳಿ ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿಟ್ಕೊ. ಮತ್ತೆ ಕುಕ್ಕರ್ ಪುಸ್ ಅಂದ 2 ನಿಮಿಷಕ್ಕೆ ತರಕಾರಿ ಬೆಂದಿರುತ್ತೆ. ಮತ್ತೆ ಕುಕ್ಕರ್ ಹೊರಗಿಳಿಸಿ ತರಕಾರಿ ಪಾತ್ರೆ ತೆಗಿ. ಅದನ್ನು ಬೇಳೆ ಪಾತ್ರೆಗೆ ಸುರಿ. ಖಾಲಿಯಾಗಿರೋ ತರಕಾರಿ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊ. ಕುಕ್ಕರ್ ಒಲೆ ಮೇಲೆ ಇಡು. ಮತ್ತೆ ಕುಕ್ಕರ್ ಪುಸ್ ಅಂದ 2 ನಿಮಿಷಕ್ಕೆ ಕುಕ್ಕರ್ ತೆಗೆದು ಕೆಳಗಿಡು. ಎಣ್ಣೆ ಹಾಕಿದ ಪಾತ್ರೆನ ಒಲೆ ಮೇಲಿಡು. ಕುಕ್ಕರ್ ಒಳಗಿನ ಅನ್ನ ತೆಗೆದು ಹೊರಗಿಡು. ಅಷ್ಟೊತ್ತಿಗೆ ಒಲೆ ಮೇಲಿನ ಒಗ್ಗರಣೆ ಚಟ ಚಟ ಅನ್ನುತ್ತೆ. ಕುಕ್ಕರ್ ತಳದಲ್ಲಿರೋ ಬೇಳೆ ನೀರನ್ನು ಆ ಪಾತ್ರೆಗೆ ಸುರಿ. ಪುಸ್, ತಿಳಿ ಸಾರು ರೆಡಿ. ಊಟ ರೆಡಿ. ಟಿವಿ ಜಾಹೀರಾತಿನ ಥರ ತಲೆ ಕೆಡುವ ಹಾಗೆ ಕೊರೆದ. ಇವನ ವಿಧಾನ ಬಹಳ ಸಿಂಪಲ್. ಕಾಮನ್ ಸೆನ್ಸ್ ಇದ್ದರೆ ಸಾಕು ಎಂದು ಹೇಳಿದ್ದಷ್ಟೇ ಹೊರತು ನನಗೆ ಇದು ಬಹಳ ಜಟಿಲವಾದ ಚೆಸ್ ಆಟದ ಥರ ಕಾಣಿಸಿತು. ಜೊತೆಗೆ ಕೈಗೆ ವಾಚ್ ಕಟ್ಟಿಕೊಂಡು ಲೆಕ್ಕಾಚಾರ ಹಾಕಬೇಕು. ಇದಲ್ಲದೆ ಇವನ ಅಡುಗೆ ವಿಧಾನದಲ್ಲಿ ಉಪ್ಪಿನ ಪ್ರಸ್ತಾಪವೇ ಇಲ್ಲ. ಇವನು ನಿಜವಾಗಿಯೂ ಈ ವಿಧಾನದಲ್ಲಿ ಅಡುಗೆ ಮಾಡುತ್ತಿದ್ದಾನೋ ಅಥವಾ ನನ್ನ ತಲೆ ಕೆಡಿಸಲು ಈ ಥರ ಮಗ್ಗಿ ಹೇಳುತ್ತಿದ್ದಾನೋ ಅನುಮಾನ ಶುರುವಾಯಿತು. ಏನಯ್ಯ ನೀನು ಹೇಳ್ತಿರೋದು, ಅಡುಗೆನೋ ದೊಂಬರಾಟನೋ ಗೊತ್ತಾಗ್ತಿಲ್ಲ. ಅದನ್ನು ತೆಗೆದು ಇದಕ್ಕೆ ಹಾಕಿ, ಇದನ್ನು ತೆಗೆದು ಅದಕ್ಕೆ ಹಾಕಿ, ಮತ್ತೊಂದನ್ನು ತೆಗೆದು ಮಗದೊಂದಕ್ಕೆ ಸುರಿದು ಒಲೆಯ ಮೇಲೆ ಟ್ರೇಸ್ ಹಾಕು. ಬಸ್, ಊಟ ರೆಡಿ ಅಂತಿದ್ದೀಯಲ್ಲ. ಅಡುಗೆ ಮನೆ ಅಂದರೆ ಸರ್ಕಸ್ ಕಂಪ್ನಿ ಅಂತ ತಿಳಿದಿದ್ಯಾ? ಆಗುವಂಥದ್ದೇನಾದರೂ ಇದ್ರೆ ಹೇಳಪ್ಪ ಎಂದೆ. ನಾನು ಹೇಳೋದನ್ನು ಫಾಲೋ ಮಾಡಿ ನೋಡು. ಅಡುಗೆ ಆಗುತ್ತೋ ಇಲ್ವೋ ಗೊತ್ತಾಗುತ್ತೆ. ನನ್ನ ಹೆಂಡತಿ ಸಹಿತ ನನ್ನ ಫಾರ್ಮುಲಾ ಫಾಲೋ ಮಾಡ್ತಿದ್ದಾಳೆ. ಅಂಥದ್ರಲ್ಲಿ ಕತೆ ಕಾದಂಬರಿ ಬರ್ತೀಯ, ನಿನಗಾಗಲ್ವಾ? ನಿನಗೆ ಒಂದು ಕಾಗದಲ್ಲಿ ಸರಿಯಾಗಿ ಬರದೇ ಕೊಟ್ಬಿಡ್ತೀನಿ ತಾಳು ಎಂದು ಕಾಗದ ತಗೊಂಡು ಬರೆಯತೊಡಗಿದ. ಕತೆ ಕಾದಂಬರಿ ಬರೆಯುವವರು ಸಕಲ ವಿದ್ಯಾ ಪಾರಂಗತರೂ ಸರ್ವಗುಣ ಸಂಪನ್ನರು ಎಂದು ಇವರೆಲ್ಲರಿಗೂ ಯಾರು ಹೇಳಿದ್ರೋ ಗೊತ್ತಿಲ್ಲ. ಕತೆ ಬರೆಯುವವರು ಹೆಂಗಸರಿಗಿಂತ ಬುದ್ಧಿವಂತರೇ? ಕತೆ ಬರೆಯುವವರ ನಾಲಿಗೆ ತುದಿಯಲ್ಲಿ ಇವರು ಹುಟ್ಟಿಸಿದ ಮಕ್ಕಳ ಹೆಸರೆಲ್ಲ ಇರುತ್ತಾ? ಕತೆ ಬರೆಯುವವರು ಚಿಟಿಕೆ ಹೊಡೆದರೆ ಅಕ್ಕಿ ಅನ್ನ ಆಗಿ ನೀರು ಸಾಂಬಾರಾಗುತ್ತಾ? ಮೋಹನ ತನ್ನ ಸಿಂಪಲ್ ವಿಧಾನವನ್ನು ಕಾಗದಲ್ಲಿ ಬರೆಯುತ್ತಿರಬೇಕಾದ್ರೆ ಇದನ್ನೇ ಯೋಚಿಸಿದೆ. ಅಲ್ವೋ, ನಿನ್ನ ಅಡಿಗೆಯಲ್ಲಿ ಉಪ್ಪಿನ ಪ್ರಸ್ತಾಪವೇ ಇಲ್ವಲ್ವ? ನಿನ್ನ ಹೆಂಡತಿನೂ ಇದನ್ನೇ ಫಾಲೋ ಮಾಡ್ತಾಳೆ ಅಂತೀಯಾ? ನನಗಂತೂ ನಂಬಿಕೆನೇ ಬರೋಲ್ಲಯ್ಯ. ಅದಕ್ಕೆ ನಿನಗೆ ಫೂಲಿಶ್ ಫೆಲೋ ಅಂದಿದ್ದು. ನೀನು ಮೊದಲೇ ಸಾಂಬಾರಿಗೆ ಉಪ್ಪು ಹಾಕಿದರೆ ಬೇಳೆ ಬೇಯೋದಕ್ಕೆ ಡಬಲ್ ಟೈಮ್ ತಗೊಳುತ್ತೆ. ಅಷ್ಟೊತ್ತಿಗೆ ಅನ್ನ ಗಂಜಿಯಾಗಿರುತ್ತೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕಿಕೊಳ್ಳೋದಕ್ಕೆ ಬರಲ್ವಾ? ಅದನ್ನು ಕೊನೆಯಲ್ಲಿ ಬರೆದಿರ್ತೀನಿ ತಗೋ ಎಂದು ಬರೆಯುತ್ತಾ ಮೋಹನ ಹೇಳಿದ. ಸನ್ನಿವೇಶ ಬದಲಾಗ್ತಿದೆ. ಮನೆ ಎದುರು ಪೊಲೀಸ್ ಜೀಪು ಬಂದು ನಿಲ್ಲುವ ವೇಳೆಗೆ ನಾನು ಮೋಹನ ಕೊಟ್ಟ ಚೀಟಿ ಪ್ರಕಾರ ಪಾತ್ರೆ ಮೇಲೆ ಪಾತ್ರೆ ಇಟ್ಟು ಕುಕ್ಕರಿನ ಮುಚ್ಚಳ ಮುಚ್ಚುತ್ತಿದ್ದೆ. ಹಾಳಾದವನು ಬರೆಯುತ್ತಾ ಯಾವ ಯಾವ ಪಾತ್ರೆಗೆ ಎಷ್ಟೆಷ್ಟು ನೀರು ಹಾಕಬೇಕೆಂದು ಮಾತ್ರ ಸರಿಯಾಗಿ ಬರೆದಿರಲಿಲ್ಲ. ಕೇಳಿದರೆ ಫುಲಿಶ್ ಫೆಲೋ, ಕಾಮನ್ ಸೆನ್ಸ್ ಅಷ್ಟು ಇಲ್ವಾ ಎಂದೋ, ಕತೆ ಕಾದಂಬರಿ ಬರ್ತೀಯ ಅಷ್ಟು ಗೊತ್ತಾಗಲ್ವಾ ಎಂದೋ ಒದರುತ್ತಾನೆ. ಇದೊಂದು ನನ್ನ ಅಂದಾಜಿಗೆ ತಕ್ಕಂತೆ ಹಾಕಿದ್ದನ್ನು ಬಿಟ್ಟರೆ ಮಿಕ್ಕಿದ್ದನ್ನೆಲ್ಲ ಚಾಚು ತಪ್ಪದೆ ಅವನ ಚೀಟಿ ಪ್ರಕಾರ ಮಾಡಿ ಕೈಗೆ ವಾಚು ಕಟ್ಟಿಕೊಂಡು ಕುಕ್ಕರಿನ ಮುಚ್ಚಳ ಮುಚ್ಚುವ ಹೊತ್ತಿಗೆ ಸರಿಯಾಗಿ ಮನೆ ಎದುರು ಜೀಪ್ ನಿಲ್ಲುವ ಸದ್ದಾಯಿತು. ಅಡುಗೆ ಮನೆ ಕಿಟಕಿಯಿಂದಲೇ ಇಣುಕಿ ನೋಡಿದಾಗ ಕಾಕಿ ಬಟ್ಟೆಯ 2 ವ್ಯಕ್ತಿಗಳು ಜೀಪಿನಿಂದ ಇಳಿಯುತ್ತಿರುವುದು ಕಂಡಿತು. ನನ್ನ ಅಟ್ಟದ ಮೇಲೆ ಒಂದು ಹಳೆ ಪೆಟ್ಟಿಗೆಯಲ್ಲಿ ಕೆಲವು ಹಾಳಾದ ಗ್ರೆನೇಡುಗಳು, ಮೆಷಿನ್ ಗನ್ನು, ತೋಟಗಳೂ ಇವೆ. ಯಾವ ಭಯೋತ್ಪಾದಕ ಚಟುವಟಿಕೆಗಳಿಗಾಗಿಯೂ ಇದನ್ನು ನಾನು ಇಟ್ಟಿರುವುದಿಲ್ಲ. ಮಂಡಗದ್ದೆ ಕಾಡಿನಲ್ಲಿ ಒಮ್ಮೆ ನಾನು ತಿರುಗುತ್ತಿರಬೇಕಾದರೆ 2ನೇ ಮಹಾಯುದ್ಧದ ಕಾಲದ ಆ ಸ್ಫೋಟಕಗಳು ನನಗೆ ದೊರೆತಿದ್ದು. ಆ ಕಾಲದಲ್ಲಿ ಅಲ್ಲಿ ಮಿಲಿಟರಿ ತರಬೇತಿ ಶಿಬಿರ ನಡೆಯುತ್ತಿತ್ತು. ಯುದ್ಧ ನಂತರ ಈ ಹಾಳಾದ ಸ್ಫೋಟಕಗಳನ್ನು ಕಾಡಿನಲ್ಲೇ ಎಸೆದು ಸಿಪಾಯಿಗಳು ನಿರ್ಗಮಿಸಿದ್ದರು.
ಅವುಗಳಲ್ಲಿ ಹಲವನ್ನು ಕೇವಲ ಕುತೂಹಲಕ್ಕೆಂದು ತಂದಿಟ್ಟುಕೊಂಡ ನಾನು ಯಾವ ಖಾಕಿ ಯೂನಿಫಾರ್ಮ್ ಮನೆಯ ಬಳಿ ಸುಳಿದಾಡಲಿ ನನ್ನ ಅಟ್ಟದ ಮೇಲೆ ಬಿದ್ದಿರುವ ಈ ಹಳೆಯ ಕೆಟ್ಟು ಹೋದ ಗ್ರೆನೇಡುಗಳನ್ನು ನೆನೆಸಿಕೊಂಡು ಅಪರಾಧಿಯಂತೆ ವಾರೆಗಣ್ಣಿನಿಂದ ಯೂನಿಫಾರ್ಮ್ ವ್ಯಕ್ತಿಗಳನ್ನು ನೋಡುವುದು ನನ್ನ ದಿನಚರಿ. ಈಗ ಮನೆಯೆದುರು ಪೊಲೀಸ್ ಜೀಪು ಬಂದಾಗಲೂ ನನಗೆ ಪಕ್ಕನೆ ಜ್ಞಾಪಕಕ್ಕೆ ಬಂದಿದ್ದೂ ಇದೆ. ನಾನು ಮನೆ ಎದುರು ಬಂದಾಗ ಇಬ್ಬರು ಯೂನಿಫಾರ್ಮ್ ವ್ಯಕ್ತಿಗಳು ತಾವು ಪೊಲೀಸ್ ಅಧಿಕಾರಿಗಳೆಂದು ಪರಿಚಯಿಸಿಕೊಂಡರು. "ಏನ್ ಸಮಾಚಾರ? ಒಳಗೆ ಬನ್ನಿ" ಎಂದೆ. "ಏನಿಲ್ಲ, ಹೀಗೆ ಈ ಕಡೆ ಹೋಗ್ತಿದ್ದವರು ಹಾಗೆ ನಿಮ್ಮನ್ನು ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದೆವು" ಎಂದರು. ಪೊಲೀಸ್ ಅಧಿಕಾರಿಗಳು ಹೀಗೆ ಮಾತನಾಡಿಸಿಕೊಂಡು ಹೋಗಲು ಬರುತ್ತಾರೆ ಎನ್ನುವುದನ್ನು ನಂಬುವಷ್ಟು ಮುಟ್ಟಾಳನೆ ನಾನು? ಅವರು ಹಾಗೆ ಹೇಳಿದರೂ ಏನು ತನಿಖೆಗೆ ಬಂದ ಹಾಗೆ ಅವರ ಚರ್ಯೆ ಕಂಡಿತು. ಹಾಗೆ ಅದು ಇದು ದೇಶವಾರಿ ಮಾತನಾಡಿ ಹಿಂತಿರುಗುವಂತೆ ನಟಿಸಿ ಅನಂತರ ಪಕ್ಕನೆ ಜ್ಞಾಪಿಸಿಕೊಂಡವರಂತೆ ತಿರುಗಿ "ತಮ್ಮ ಮನೆಗೆ ಚಂದ್ರಾಸ ಬಂದಿದ್ದಾರಾ" ಎಂದು ಕೇಳಿದರು. ಅದೆಲ್ಲ ಪೊಲೀಸರ ಮರ್ಜಿ ಇರಬೇಕು. ಅವರ ಪ್ರಶ್ನೆ ಕೇಳಿ ನನಗೆ ಅತ್ಯಾಶ್ಚರ್ಯ ಆಯಿತು. ಏಕೆಂದರೆ 2 ದಿನ ಹಿಂದಿನ ರಾತ್ರಿಯಷ್ಟೇ ಯಾರೋ ಮದ್ರಾಸಿನಿಂದ ಟ್ರಂಕ್ ಕಾಲ್ ಮಾಡಿ "ಚಂದ್ರಾಸ ನಿಮ್ಮ ಮನೆಯಲ್ಲಿದ್ದಾರಾ" ಎಂದು ಕೇಳಿದರು. ಯಾರೆಂದು ಕೇಳಿದಾಗ ಅದು ಅವರ ಮಗಳು ಖ್ಯಾತ ನಟಿ ಸುಲೋಚನಾ ಎಂದು ಗೊತ್ತಾಯಿತು. ನಟ ಚಂದ್ರಾಸ ನನಗೆ ಕೇವಲ ನಮಸ್ಕಾರದ ಪರಿಚಯವೇ ಹೊರತು ಅವರು ನಮ್ಮಲ್ಲಿಗೆ ಬರುವಷ್ಟು ನನಗೆ ಖಂಡಿತ ಪರಿಚಯ ಇರಲಿಲ್ಲ. ಈಗ ಈ ಪೊಲೀಸ್ ಅಧಿಕಾರಿಗಳು ಇದೇ ಪ್ರಶ್ನೆ ಕೇಳಿದ್ದು ನೋಡಿ ಪದೇ ಪದೇ ಕಿವಿ ಮೇಲೆ ಬಿದ್ದ ಈ ಪ್ರಶ್ನೆಯ ಹಿಂದೆ ಏನೋ ರಹಸ್ಯ ಇದೆ ಎಂದೆನಿಸಿತು. "ಯಾವ ಚಂದ್ರಹಾಸ?" ಎಂದೆ. "ಖ್ಯಾತ ಚಿತ್ರನಟ, ನಿಮಗೆ ಗೊತ್ತಿರಬೇಕಲ್ಲ." "ಗೊತ್ತು. ಅವರು ಯಾಕೆ ಬರ್ತಾರೆ? ಬಂದಿಲ್ವಲ್ಲ" ಎಂದೆ. ಒಬ್ಬ ಪೊಲೀಸ್ ಅಧಿಕಾರಿ ತೀರ ಗಂಭೀರ ದನಿಯಲ್ಲಿ "ಬಂದಿಲ್ವಾ? ಆರ್ ಯು ಶೋರ್?" ಎಂದು ಕೇಳಿದ. "ನಿಮಗೆ ಅನುಮಾನ ಇದ್ರೆ ನೀವೇ ಮನೆ ಹುಡುಕಿ ನೋಡಬಹುದು." "ನೋ ನೋ ನೋ, ಹಾಗೇನೂ ಗುಮಾನಿ ಇಲ್ಲ." "ಯಾಕೆ? ಏನು ಸಮಾಚಾರ?" "ಕಾನ್ಫಿಡೆನ್ಷಿಯಲ್ ಸಮಾಚಾರ ಅಲ್ದಿದ್ರೆ ಹೇಳ್ರಿ" ಎಂದೆ. "ಸಮಾಚಾರ ಕೊಂಚ ಕಾನ್ಫಿಡೆನ್ಷಿಯಲ್ಲೇ. ಆದರೂ ನೀವು ಯಾರಿಗೂ ಹೇಳುವುದಿಲ್ವಾದ್ರೆ ನಿಮಗೆ ತಿಳಿಸುವುದಕ್ಕೆ ನಮಗೇನು ಅಭ್ಯಂತರವಿಲ್ಲ. ನಮಗೆ ಈಗ ತಾನೇ ಮದ್ರಾಸ್ನಿಂದ ಟೆಲೆಕ್ಸ್ ಮೆಸೇಜ್ ಬಂತು. ಅವರು 15 ದಿನದ ಹಿಂದೆ ಕೊಂಚ ಹಣ ತಗೊಂಡು ಮನೆಯಲ್ಲಿ ನಿಮ್ಮಲ್ಲಿಗೆ ಹೋಗುತ್ತೇನೆಂದು ಹೇಳಿ ಮನೆ ಬಿಟ್ಟರಂತೆ. ಈವರೆಗೆ ಅವರು ಎಲ್ಲಿಗೆ ಹೋದರೂ ಗೊತ್ತಿಲ್ಲ. ಆದ್ದರಿಂದ ಅವರನ್ನು ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಮದ್ರಾಸಿನಲ್ಲಿ ಈಗ LTTE ಎಲಿಮೆಂಟುಗಳು ಇರೋದ್ರಿಂದ ಇಂಥದ್ದನ್ನೆಲ್ಲ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿದೆ." "ಅಂದರೆ ಅವರು LTT ಕಡೆಯವರು ಎಂದೇ ನಿಮ್ಮ ಅಭಿಪ್ರಾಯ?" "ಹೇಗೂ ಅನುಮಾನ ಪಡಬಹುದು ನೋಡಿ. ಉಗ್ರಗಾಮಿಗಳ ಪರ ಇದ್ದರೂ ತಲೆ ತಪ್ಪಿಸಿಕೊಳ್ಳುವ ಕಾರಣ ಉಂಟು, ವಿರೋಧ ಇದ್ದರೂ ತಲೆ ತಪ್ಪಿಸಿಕೊಳ್ಳಬೇಕಾದ ಪ್ರಮೇಯ ಉಂಟು." "ನೀವು ಹೇಳೋದು ನನಗೆ ಅರ್ಥವಾಗ್ತಿಲ್ಲ. ಇದೆಲ್ಲ ಅವ್ರ ಹೆಂಡತಿ ಮಕ್ಕಳಿಗೆ ಗೊತ್ತಿರಲ್ವಾ? ನಿಮಗೂ ಏನೂ ವಿಷಯ ತಿಳಿಸಲಿಲ್ವಾ?" "ನೋ ನೋ, ನಿಮಗೆ ಉಗ್ರಗಾಮಿಗಳ ವಿಷಯ ತಿಳಿದಿಲ್ಲ. ಹೆಂಡತಿಗೆ ಗೊತ್ತಿಲ್ಲದಂತೆ ಗಂಡ, ಗಂಡನಿಗೆ ಗೊತ್ತಿಲ್ಲದಂತೆ ಹೆಂಡತಿ ಎಷ್ಟೋ ಸಾರಿ ಉಗ್ರಗಾಮಿಯಾಗಿರೋ ಸಂದರ್ಭಗಳಿದ್ದಾವೆ." ಪೊಲೀಸು ಅಧಿಕಾರಿಯ ಮಾತು ಕೇಳಿ ನನಗೆ ವಿಪರೀತ ಗಾಬರಿಯಾಯಿತು. ಇನ್ನು ಮುಂದೆ ಹೆಂಡತಿ ಮಕ್ಕಳ ಬಗ್ಗೆ ಕೊಂಚ ನಿಗಾ ಇಡುವುದು ಒಳ್ಳೆಯದೆಂದು ಯೋಚಿಸಿದೆ. ಹೆಂಗಸರು ತಾಳಿ ಬದಲು ಸೈನೆಟ್ ಗುಳಿಗೆ ಕುತ್ತಿಗೆಗೆ ಕಟ್ಟಿಕೊಂಡು ಓಡಾಡುವುದನ್ನು ಕಲ್ಪಿಸಿಕೊಂಡು ಭಯವಾಯಿತು. ಛೇ, ನನ್ನ ಮಿಸ್ಸಸ್ ಉಗ್ರಗಾಮಿಯಾಗೋ ಸಂಭವ ಇಲ್ಲ ಬಿಡಿ. ಅವಳು ಅಂಥವಳಾಗಿದ್ದರೆ ಈ ಹಾಳು ಅಡುಗೆ ಮನೆ ಕೆಲಸಕ್ಕೆ ಕೈ ಹಾಕ್ತಾನೇ ಇರಲಿಲ್ಲ. ನೀವು ಹಾಗೆ ತಿಳ್ಕೋಬಾರ್ದು. ಇದು ಬಹಳ ಕಾಂಪ್ಲೆಕ್ಸ್ ವಿಷಯ. ನಿಮಗೆ ಗೊತ್ತಿಲ್ಲದ ಹಾಗೆ ನೀವೇ ಉಗ್ರಗಾಮಿಗಳೊಡನೆ ಇರೋ ಸಂಭವ ಕೂಡ ಇದೆ. ಯು ಸಿ, ಉಗ್ರಗಾಮಿಗಳು ಎಷ್ಟೋ ಸಾರಿ ತಮಗೆ ಸಂಬಂಧವೇ ಇಲ್ಲದ ಮುಗ್ಧರನ್ನೆಲ್ಲ ಬಳಸಿಕೊಂಡಿದ್ದಾರೆ ಅಲ್ಲವೇ? ಅದಕ್ಕೆ ಮತ್ತೆ ನೀವು ಚಂದ್ರಹಾಸ ನಮ್ಮ ಮನೆಗೆ ಬಂದಿಲ್ಲ ಅಂದಾಗ ಆರ್ ಯು ಶೋರ್ ಅಂತ ಕೇಳಿದ್ದು. ಮತ್ತೆ ನೀವು ಸುಳ್ಳು ಹೇಳ್ತೀರಿ ಅಂತ ಅಲ್ಲ. ಈ ಪೊಲೀಸ್ ಅಧಿಕಾರಿಗಳ ಮಾತಿನಿಂದ ನನಗೆ ತರತರಹದ ಸಂಶಯಗಳು ಉದಿಸಿದವು. ನನ್ನ ಪಾಕಕ್ರಾಂತಿಯನ್ನು ಯಾರಾದರೂ ಉಗ್ರಗಾಮಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನನ್ನನ್ನು ಅವರ ಥರದ ಕ್ರಾಂತಿಕಾರಿ ಎಂದು ತಿಳಿದರೋ? ಹೆಂಡತಿ ಊರಿಗೆ ಹೋದಾಗಲಿಂದ ಯಾಕೋ ಇಡೀ ಪ್ರಪಂಚವೇ ವಿಚಿತ್ರವಾಗಿ ಕಾಣುತ್ತಿದೆಯಲ್ಲ. ಈಗ ಯಾರನ್ನು ನಂಬುವುದು? ಈ ಪೊಲೀಸ್ ಅಧಿಕಾರಿಯ ಮಾತನ್ನು ಕೇಳಿದರೆ ನನ್ನನ್ನು ನಾನೇ ನಂಬುವ ಹಾಗಿಲ್ಲ. ಇವರನ್ನು ಕೂರಿಸಿಕೊಂಡು ಈಚಿನ ಆಗುಗು ಹೋಗುಗಳನ್ನೆಲ್ಲ ವರದಿ ಒಪ್ಪಿಸಿ ನಾನೆಲ್ಲಾದರೂ ಉಗ್ರಗಾಮಿ ಆಗುವ ಸಂಭವ ಇದೆಯೇ ಎಂದು ತರೋ ಚೆಕಪ್ ಮಾಡಿಸಿಬಿಡುವುದು ಒಳ್ಳೆಯದಲ್ಲವೇ ಎಂದು ಯೋಚಿಸಿದೆ. ನೀವು ಈ ಥರ ಹೇಳಿದರೆ ತುಂಬ ಕಷ್ಟ. ನಾವು ಹಾಗಾದರೆ ಯಾರನ್ನು ನಂಬುವುದು? ಈಗ ನಿಮ್ಮನ್ನಾದರೂ ನಂಬುವುದು ಹೇಗೆ? ನೀವೇ ಹೇಳಿ. ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟ್. ನಮ್ಮ ಜನಗಳನ್ನು ನಾವು ಕೊಂಚ ಉಗ್ರಗಾಮಿಗಳ ಬಗ್ಗೆ ಎಜುಕೇಟ್ ಮಾಡಬೇಕೆಂದು ಹೇಳೋದು ಇದಕ್ಕೆ. ಈಗ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದ ಮಾತ್ರಕ್ಕೆ ನೀವು ನಂಬಿ ಇದನ್ನೆಲ್ಲ ಹೇಳಿದ್ದು. ಮನೆಯೊಳಗೆ ಬಂದು ನೋಡ್ಕೊಳ್ಳಿ ಎಂದು ಹೇಳಿದ್ದು ನಿಮ್ಮ ಮೊದಲನೆಯ ತಪ್ಪು. ಎಕ್ಸ್ಟ್ರೀಮ್ಲಿ ಡೇಂಜರಸ್. ಮೊದಲು ನೀವು ನಮ್ಮ ಐಡೆಂಟಿಟಿ ಕಾರ್ಡು ಕೇಳಬೇಕು. ಮನೆ ತಲಾಶ್ ಮಾಡುವಂತಿದ್ದರೆ ಕೋರ್ಟಿನಿಂದ ಸರ್ಚ್ ವಾರೆಂಟ್ ತಂದಿದ್ದೀರಾ ಅಂತ ಕೇಳಬೇಕು. ಮನೆ ಸರ್ಚ್ ಮಾಡುವಾಗ ಅಕ್ಕಪಕ್ಕ ಇರುವ ಮೂರನೆಯವರೊಬ್ಬರನ್ನು ಸಾಕ್ಷಿ ಕರ್ಕೊಂಡು ಬಾ ಅಂತ ಹೇಳಬೇಕು. ನೋಡಿದ್ರಾ ಎಷ್ಟೊಂದಿದೆ ಪ್ರೊಸೀಜರು? ಇವೆಲ್ಲ ಪ್ರಿಕಾಷನ್ನ ನೀವು ಫಾಲೋ ಮಾಡಬೇಕು. ರೇಷನ್ ಕಾರ್ಡು ತೆಗೆದುಕೊಳ್ಳುವುದಕ್ಕೆ ತಾಲೂಕು ಆಫೀಸು ಗುಮಾಸ್ತ ಹೇಳಿದ ಪ್ರೊಸೀಜರು, ಅಡುಗೆ ಮಾಡಲು ಮೋಹನ ಬರೆದುಕೊಟ್ಟ ಪ್ರೊಸೀಜರು, ಈಗ ಪೊಲೀಸ್ ಅಧಿಕಾರಿ ಹೇಳುತ್ತಿರುವ ಪ್ರೊಸೀಜರು, ಎಷ್ಟೊಂದು ಪ್ರೊಸೀಜರುಗಳನ್ನು ಫಾಲೋ ಮಾಡಬೇಕು ಒಂದು ನಾಗರಿಕತೆಯೊಳಗೆ ಬದುಕುವುದಕ್ಕೆ.
ಇವನ್ನೆಲ್ಲ ನಾಶ ಮಾಡುವುದೇ ಉಗ್ರಗಾಮಿಗಳ ಉದ್ದೇಶ. ಆದರೆ ಅದು ಸಮರ್ಥನೀಯವೇ ಅಲ್ಲವೇ? ಇವೆಲ್ಲ ಯೋಚಿಸುತ್ತಿರಬೇಕಾದರೆ ಕುಕ್ಕರ್ ಪುಸ್ ಅಂದು 3 ನಿಮಿಷಕ್ಕೆ ಅದನ್ನು ಕೆಳಗಿಳಿಸಿ ತಲೆಯ ಮೇಲೆ ತಣ್ಣೀರು ಸುರಿದು ಒಳಗಿರುವ ಬೇಳೆ ಕೆಳಗಿಳಿಸಿಕೊಳ್ಳಬೇಕೆಂದು ಮೋಹನ ಹೇಳಿದ್ದ ಪ್ರೊಸೀಜರು ತಲೆಗೆ ಹೊಳೆಯಿತು. ಕುಕ್ಕರ್ ಇನ್ನು ಪುಸ್ ಅಂದ ಹಾಗೆ ಕಾಣಲಿಲ್ಲ. ಅದೂ ಅಲ್ಲದೆ ಮಾತಿನ ನಡುವೆ ಒಳಗೆ ಹೋಗಿ ಬಂದು ಪೊಲೀಸ್ ಅಧಿಕಾರಿಗಳೆದುರು ಅನುಮಾನಾಸ್ಪದವಾಗಿ ವರ್ತಿಸುವುದು ಅಪಾಯ ಎಂದು ಯೋಚಿಸಿದೆ. ಕೈಗೆ ಕಟ್ಟಿದ್ದ ಗಡಿಯಾರವನ್ನೊಮ್ಮೆ ನೋಡಿ ಈ ಪೊಲೀಸ್ ಅಧಿಕಾರಿಗಳು ಬೇಗ ತೊಲಗಿದರೆ ಸಾಕಪ್ಪ ಎಂದು ಅಂದುಕೊಂಡೆ. ನಾನು ಪದೇ ಪದೇ ಗಡಿಯಾರ ನೋಡಿಕೊಳ್ಳುತ್ತಿರುವುದನ್ನು ನೋಡಿ ಪೊಲೀಸ್ ಅಧಿಕಾರಿ, ಓಕೆ, ನೀವೇನೋ ಕೆಲಸದಲ್ಲಿದ್ರಿ ಕಾಣ್ತದೆ, ಬರುತ್ತೇವೆ. ಪರಿಸ್ಥಿತಿ ತುಂಬ ಕೆಟ್ಟಿದೆ, ಕೇರ್ಫುಲ್ ಆಗಿರಿ. ಚಂದ್ರಹಾಸ ನಿಮ್ಮೆಲ್ಲಿಗೇನಾದರೂ ಬಂದರೆ ನಮಗೆ ಕೊಂಚ ಇನ್ಫಾರ್ಮ್ ಮಾಡ್ತಿರಲ್ಲ ಎಂದೆನ್ನುತ್ತಾ ಜೀಪಿನತ್ತ ಹೊರಟರು. ನಾನು ಅವರನ್ನು ಆದಷ್ಟು ಬೇಗ ರವಾನೆ ಮಾಡಿದರೆ ಸಾಕೆಂದು ಅವರೊಡನೆ ಜೀಪಿನವರೆಗೆ ಹಿಂಬಾಲಿಸಿದೆ. ಒಂದು ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ಗುಮಾನಿ ಮಾಡುವ ಸಂದರ್ಭ ಇರಲಿಲ್ಲ. ಆದರೆ ಸಂದರ್ಭ ಹೇಗಿದೆ ಅಂದರೆ, ನೋಡಿ, ಈಗ ಕೆಸೆಯಲ್ಲಿ ಹಣ ಇಟ್ಕೊಂಡು ನಿಮ್ಮ ಮನೆಗೆ ಹೋಗ್ತಿದ್ದೇನೆಂದು ಹೇಳಿ ಚಂದ್ರಹಾಸ ನಾಪತ್ತೆಯಾಗಿರೋದು, ಈ ಕಡೆ ಪ್ರಧಾನಿ ಕೊಲೆ ಮಾಡಿ ಶಿವರಾಸನ್ ಶುಭ ಎಲ್ಲಿದ್ದಾರೆ ಅಂತ ಈವರೆಗೆ ಟ್ರೇಸ್ ಮಾಡೋದಕ್ಕೆ ಆಗದಿರೋದು, ಜೊತೆಗೆ ಮೊನ್ನೆ ಯಾರೋ ಒಕ್ಕಣ್ಣಿನವನನ್ನು ಹಾಸನದಲ್ಲಿ ನೋಡಿದೆವು ಅಂತ ಪೇಪರಿನಲ್ಲಿ ವರದಿ ಮಾಡಿರೋದು, ಅಲ್ಲದೆ ಇಲ್ಲೇ ಹುಜಿರೆ ಪುತ್ತೂರು ಹತ್ರ ಶ್ರೀಲಂಕಾ ನಿರಾಶ್ರಿತರ ಶಿಬಿರ ಇರೋದು, ಇವೆಲ್ಲ ಒಟ್ಟಿನಲ್ಲಿ ನೋಡಿದರೆ ನಿಮಗೇನೆನಿಸುತ್ತೆ ಯೋಚಿಸಿ ಎಂದು ಪೊಲೀಸ್ ಅಧಿಕಾರಿ ಜೀಪಿನ ಬಳಿ ಸಾಗುತ್ತಾ ನನ್ನನ್ನು ಪ್ರಶ್ನಿಸಿದ. ನನಗೆ ಒಮ್ಮೆ ಇವರನ್ನು ಕಳಿಸಿ ಹೋಗಿ ಕುಕ್ಕರಿನ ತಲೆಗೆ ತಣ್ಣೀರು ಸುರಿದು ಮೋಹನ ಹೇಳಿದ ಫಾರ್ಮುಲಾ ಫಾಲೋ ಮಾಡುವುದೊಂದೇ ತಲೆಯೊಳಗಿದ್ದಿದ್ದು. ಪೊಲೀಸ್ ಅಧಿಕಾರಿಯ ಮಾತಿಗೆ ಉತ್ತರಿಸದೆ ಕೈಯಲ್ಲಿದ್ದ ವಾಚನ್ನೇ ನೋಡಿದೆ. ಗಡಿಯಾರದ ಮುಳ್ಳುಗಳು ಮೊದಲು ನೋಡಿದಾಗ ಎಲ್ಲಿತ್ತೋ ಅಲ್ಲೇ ಇದ್ದ ಹಾಗೆ ಕಂಡಿತು. ಹಾಗಾದರೆ ವಾಚ್ ನಡೆಯುತ್ತಿಲ್ಲವೇ? ಪರೀಕ್ಷಿಸಲು ವಾಚು ಬಿಚ್ಚಿ ಕಿವಿ ಬಳಿ ಹಿಡಿದು ಅದರ ಟಿಕ್ ಟಿಕ್ ಶಬ್ದ ಕೇಳಲು ಪ್ರಯತ್ನಿಸಿದೆ. ಆ ವೇಳೆಗೆ ಸರಿಯಾಗಿ ಡ್ರೈವರ್ ಜೀಪು ಸ್ಟಾರ್ಟ್ ಮಾಡಿದ್ದರಿಂದ ಅದರ ಸದ್ದಿನಲ್ಲಿ ಗಡಿಯಾರದ ಸದ್ದೇ ಕೇಳಲಿಲ್ಲ. ಅಕಸ್ಮಾತ್ 1-2 ನಿಮಿಷ ಹೆಚ್ಚು ಕಡಿಮೆ ಆದರೆ ಏನಾದೀತು ಮಹಾ? ಕುಕ್ಕರ್ ಏನು ಚರ್ನೋಬಿಲ್ ಅಣುಸ್ಥಾವರವೇ? ಬೇಳೆ ಕೊಂಚ ಹೆಚ್ಚು ಬೇಯಬಹುದಷ್ಟೇ, ಅದರಿಂದೇನು ಅನಾಹುತ ಆಗುವುದಿಲ್ಲವಲ್ಲ. ಕೊನೆಗೆ ಆ ಅಡುಗೆಯನ್ನು ಊಟ ಮಾಡುವವನು ನಾನೇ ತಾನೆ, ಅಷ್ಟು ಸುಧಾರಿಸಿಕೊಳ್ಳಲು ನನಗೆ ಆಗುವುದಿಲ್ಲವೇ ಎಂದು ಯೋಚಿಸಿದೆ. ಪೊಲೀಸ್ ಅಧಿಕಾರಿಗಳು ಬರುತ್ತೇವೆಂದು ಹೇಳಿ ಇನ್ನೇನು ಜೀಪು ಹತ್ತಲಿದ್ದರು. ಅಷ್ಟರಲ್ಲಿ ಅಡುಗೆ ಮನೆ ಕಡೆಯಿಂದ ಸ್ಫೋಟನೆಯ ಸದ್ದು ಕೇಳಿದೆ. ಕಲ್ಲು ಒಡೆಯುವವರು ಡೈನಮೈಟ್ ಸ್ಫೋಟಿಸಿದಾಗ ಆಗುವಂತಹ ಆಳವಾದ ಸದ್ದು. ಆ ಸದ್ದಿಗೆ ಸುತ್ತಮುತ್ತಲ ನೆಲವೆಲ್ಲ ಒಂದು ಕ್ಷಣ ಭೂಕಂಪ ಆದಂತೆ ಮಾರ್ದನಿಸಿ ನಡುಗಿತು. ಅಡುಗೆ ಮನೆಯ ಒಂದು ಮೂಲೆಯ ರೂಫ್ ಹೆಂಚುಗಳು ಚೂರು ಚೂರಾಗಿ ಹಾರಿದವು. ಹಲವಾರು ಚೂರುಗಳು ಬಂದೂಕಿನ ಗುಂಡುಗಳಂತೆ ಬಂದು ಜೀಪಿಗೆ ಬಡಿದಿದ್ದು ಕೇಳಿಸಿತು. ಹಾಗಿದ್ದರೆ ಅವತ್ತು ನಿಜವಾಗಿ ತೇಜಸ್ವಿಯವರ ಮನೆಯಲ್ಲಿ ಉಗ್ರಗಾಮಿಗಳು ಬಂದಿದ್ರಾ? ಅವರೇ ಆ ಸ್ಫೋಟವನ್ನು ಮಾಡಿದ್ರಾ? ಕೇಳೋಣ ಕೊನೆಯ ಸಂಚಿಕೆಯಲ್ಲಿ.